ಇದು ನಿಷ್ಪ್ರಯೋಜಕರ ಭಾರತಕ್ಕೆ ಭಾರೀ ಅವಮಾನ. ಐರ್ಲೆಂಡ್ ವಿರುದ್ಧ ಭಾರತಕ್ಕೆ ಇಷ್ಟು ಕೆಟ್ಟ ಸೋಲು ಹೇಗೆ ಆಯಿತು? ಬಡ ವೈಭವ್ ಸೂರ್ಯವಂಶಿ ಮಾತ್ರ ಅವಕಾಶಕ್ಕಾಗಿ ಕಾಯುತ್ತಲೇ ಇದ್ದ. ಆದರೆ ವಿಶ್ವ ಚಾಂಪಿಯನ್ ಟೀಮ್ ಇಂಡಿಯಾಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕೆಂದು ನಾನು ಹೇಳುತ್ತೇನೆ. ನೀವು ಕೂಡ ಚಪ್ಪಾಳೆ ತಟ್ಟಿರಿ. ಏಕೆಂದರೆ ವಿಶ್ವ ಚಾಂಪಿಯನ್ ತಂಡವೇ ದೊಡ್ಡ ಸಾಧನೆ ಮಾಡಿದೆ. ಆ ಸಾಧನೆ ಏನೆಂದರೆ ಐರ್ಲೆಂಡ್ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಅವಮಾನಕರ ಸೋಲನ್ನು ಅನುಭವಿಸಿದೆ. ಹೌದು ಪ್ರಿಯ ವೀಕ್ಷಕರೇ, ವಿಶ್ವಕಪ್ ಗೆದ್ದಿರಲಿಲ್ಲ. ಆದರೆ ಐರ್ಲೆಂಡ್ಗೆ ಹೋದ ಮೇಲೆ ಸ್ವಲ್ಪ ಕಠಿಣ ಪರಿಸ್ಥಿತಿ ಸಿಕ್ಕ ತಕ್ಷಣವೇ ಕುಸಿದು ಬಿಟ್ಟಿರಿ. 183 ರನ್ಗಳ ಗುರಿಯನ್ನು ಬೆನ್ನಟ್ಟಲಾಗಲಿಲ್ಲ. ಸಂಪೂರ್ಣ ವಿಫಲರಾದರು. ಹೌದು ಪ್ರಿಯ ವೀಕ್ಷಕರೇ, ಇದು ಟೀಮ್ ಇಂಡಿಯಾ ಪರ ಬ್ಯಾಟಿಂಗ್ ಆಡಿದ ಪ್ರತಿ ಬ್ಯಾಟ್ಸ್ಮನ್ 183 ಟಾರ್ಗೆಟ್ ಅನ್ನು ಚೇಸ್ ಮಾಡಲಿಕ್ಕೆ ಅವಕಾಶವಲ್ಲ, ದುರ್ಬಲರಾದರು. ಇತ್ತ ವೈಭವ್ ಸೂರ್ಯವಂಶಿ ಅವಕಾಶಕ್ಕಾಗಿ ಕಾಯುತ್ತಲೇ ಇದ್ದ. ಇಡೀ ಪಂದ್ಯದಲ್ಲಿ ಅವನಿಂದ ನೀರು ಕುಡಿಸುವ ಕೆಲಸ ಮಾಡಿಸಿದರು ಬಿಟ್ಟರೆ ಅವನನ್ನು ಹೊರಗೆ ಕೂರಿಸಿ ಈ ನಿಷ್ಪ್ರಯೋಜಕರ ಆಟವನ್ನು ಆಡಿದಂಥ ಭಾರತದ ಆಟಗಾರರಿಗೆ ಧಿಕ್ಕಾರ ಅಂತಲೇ ಹೇಳಬಹುದು. ಮೊದಲಿಗೆ ಭಾರತವನ್ನು ಅವಮಾನಗೊಳಿಸಪಡಿಸಿದವರು ಯಾರು? ಈ ಸೋಲಿನ ನಿಜವಾದ ಕಾರಣ ಯಾರು? ಸಂಜು ಸ್ಯಾಮ್ಸನ್ 4 ಚೆಂಡುಗಳಲ್ಲಿ 5 ರನ್. ವಿಶ್ವಕಪ್ನಲ್ಲಿಯೂ ಹೆಚ್ಚಿನ ಪಂದ್ಯಗಳಲ್ಲಿ ವಿಫಲರಾಗಿದ್ದರು. ಕೊನೆಯ 2-3 ಇನ್ನಿಂಗ್ಸ್ಗಳಲ್ಲಿ ಮಾತ್ರ ರನ್ ಬಂದಿದ್ದವು. ಅದೇ ಕಾರಣಕ್ಕೆ ಅವರನ್ನು ದೊಡ್ಡ ಸ್ಟಾರ್ ಎಂದು ಮಾಡಿಬಿಟ್ಟರು. ಆದರೆ ಇಲ್ಲಿ ಮತ್ತೆ 4 ಚೆಂಡುಗಳಲ್ಲಿ ಕೇವಲ 5 ರನ್. ಇವರ ಅಸ್ಥಿರ ಪ್ರದರ್ಶನ ಹೊಸದೇನಲ್ಲ. 183 ರನ್ಗಳ ಗುರಿಯನ್ನಾದರೂ ಸುಲಭವಾಗಿ ಬೆನ್ನಟ್ಟಬೇಕಿತ್ತು. ಆದರೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಡದೆ ಇವರನ್ನೇ ಆಡಿಸಿದರು. ಒಂದು ಮಾತಿದೆ, ನಿಮ್ಮ ಬಳಿ ಫೆರಾರಿ ಕಾರು ಇದ್ದರೂ ಅದನ್ನು ಗ್ಯಾರೇಜ್ನಲ್ಲಿ ಇಟ್ಟು ರಸ್ತೆಯಲ್ಲಿ ಆಲ್ಟೋ ಕಾರು ಓಡಿಸುವಂತಾಯಿತು. ಸಂಜು ಸ್ಯಾಮ್ಸನ್ 4 ಚೆಂಡು 5 ರನ್ಗೆ ಮುಗಿಸಿದರು ಕತೆ. ಇಶಾನ್ ಕಿಶನ್ 5 ಚೆಂಡುಗಳಲ್ಲಿ ಕೇವಲ 1 ರನ್. ವಿಶ್ವಕಪ್ಪಿನಲ್ಲಿ ಚೆನ್ನಾಗಿ ಆಡಿದ್ದರೂ ಕೂಡ ಒಬ್ಬ ಆಟಗಾರನಾಗಿ ಹೆಸರು ಮಾಡಿದ್ದಂಥ ಆಟಗಾರ ಇಶಾನ್ ಕಿಶನ್. IPLನಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದರು. ಏಕದಿನ ಸರಣಿಯಲ್ಲೂ ಕೂಡ ಚೆನ್ನಾಗಿ ಆಡಿದ್ದರು. ಆದರೆ ಇಲ್ಲಿ ಏನಾಯಿತು? ಭಾರತೀಯ ಬ್ಯಾಟರ್ಗಳು ಬಲಿಷ್ಠ. ಅತಿಯಾದ ಆತ್ಮವಿಶ್ವಾಸವೇ ಐರ್ಲೆಂಡ್ ಅಷ್ಟೇ. ಇವರು 180 ರನ್ ಮಾಡಿದ್ದರೆ ನಾವು 280 ರನ್ ಮಾಡುತ್ತೇವೆ ಎಂದುಕೊಂಡಿರಬಹುದೇ? ಆದರೆ ಇಲ್ಲಿ ವಾಸ್ತವದ ಅರಿವು ಆಯಿತು. 5 ಚೆಂಡುಗಳಲ್ಲಿ 1 ರನ್ ಮಾತ್ರ. ಮುಂದೆ ಶ್ರೇಯಸ್ ಅಯ್ಯರ್ 7 ಚೆಂಡುಗಳಲ್ಲಿ 3 ರನ್. ಇವರನ್ನೇ ಭಾರತ ತಂಡದ T20 ನಾಯಕನನ್ನಾಗಿ ಹೊಸ ನೇಮಕಾತಿ ಮಾಡಲಾಗಿದೆ. ನಾಯಕನ ಆಟವೇ ಹೀಗಿದ್ದರೆ ಹೇಗೆ? ಕ್ರೀಸ್ಗೆ ಬಂದು ಸ್ವಲ್ಪ ಸಮಯ ತೆಗೆದುಕೊಂಡು ಆಡಬೇಕಿತ್ತು. 1-2 ರನ್ಗಳನ್ನು ತೆಗೆದು ಸ್ಟ್ರೈಕ್ ರೇಟ್ ರೊಟೇಟ್ ಮಾಡಿಕೊಂಡು ಪಿಚ್ನ ಅರಿವು ತಗೊಳ್ಳಬೇಕಿತ್ತು. ಆದರೆ ಬಂದ ಕೂಡಲೇ ಅಜ್ಜುರಕ್ಕಾಗಿ ಶಾಟ್ ಆಡಲು ಹೋಗಿ ಔಟ್ ಆಗಿಬಿಟ್ಟರು. ಮೊದಲ ಪಂದ್ಯದಲ್ಲಿ ನಾಯಕನಿಂದ ಇಂತಹ ದುರಪ್ರದರ್ಶನ. ನಂತರ ತಿಲಕ್ ವರ್ಮಾ 21 ಚೆಂಡುಗಳಲ್ಲಿ 19 ರನ್. ಇವರನ್ನು ಉಪನಾಯಕನನ್ನಾಗಿ ಮಾಡಿದ್ದಾರೆ. ಆದರೆ ಏನೂ ಪ್ರಯೋಜನಕಾರಿಯಾಗಲಿಲ್ಲ. ಏಕದಿನ ಕ್ರಿಕೆಟ್ನಲ್ಲಿ ಟೆಸ್ಟ್ ಶೈಲಿಯಲ್ಲಿ ಆಡುತ್ತಾರೆ, T20ಯಲ್ಲಿ ಏಕದಿನ ಶೈಲಿಯಲ್ಲಿ ಆಡುತ್ತಾರೆ. 21 ಚೆಂಡುಗಳಲ್ಲಿ 19 ರನ್. ಚೆನ್ನಾಗಿ ಸೆಟ್ ಆಗಿದ್ದರು. ಆದರೆ ವಿಕೆಟ್ ಎಸೆದು ಬಿಟ್ಟರು. ದೇಶಕ್ಕಾಗಿ ಎಷ್ಟು ಪಂದ್ಯಗಳನ್ನು ಗೆಲ್ಲಿಸಿದ್ದಾರೆ ಹೇಳಿ? ಈ ಪ್ರದರ್ಶನಕಾರಿ ಆಟವೇನೂ ಪ್ರಯೋಜನವಾಗಲಿಲ್ಲ. ಕೊನೆಯಲ್ಲಿ ಪ್ರಸಿದ್ಧ್ ಕೃಷ್ಣ 4 ಓವರಲ್ಲಿ 57 ರನ್ ಕೊಟ್ಟರು. ಒಂದೇ ಓವರ್ನಲ್ಲಿ 26 ರನ್ ಬಿಟ್ಟರು. ಇವರ ಆಯ್ಕೆ ಹೇಗೆ ಆಗುತ್ತದೆ ಎನ್ನುವುದು ನನಗೆ ಅರ್ಥವಾಗುತ್ತಿಲ್ಲ. ಪ್ರತಿ ಸರಣಿಯಲ್ಲೂ ಇವರಿಗೆ ಅವಕಾಶ ಸಿಗುತ್ತದೆ. ಇವರು ಎಲ್ಲಿಂದ ಬರುತ್ತಾರೆ, ಯಾರು ಶಿಫಾರಸು ಮಾಡುತ್ತಾರೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಪ್ರಿಯ ವೀಕ್ಷಕರೇ. ಆದರೆ ಇಲ್ಲಿ ಐರ್ಲೆಂಡ್ನ ಬ್ಯಾಟರ್ಗಳು ಮತ್ತು ಬೌಲರ್ಗಳನ್ನು ಮೆಚ್ಚಲೇಬೇಕು. ಆರಂಭ ಉತ್ತಮವಾಗಿರಲಿಲ್ಲ. ಆದರೆ ಬ್ಯಾಟ್ಸ್ಮನ್ಗಳು ತಂಡವನ್ನು ಮರಳಿ ಪಂದ್ಯಕ್ಕೆ ತಂದರು. ನಂತರ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡಿ ಮೊದಲ T20 ಪಂದ್ಯದಲ್ಲಿ ಭಾರತವನ್ನೇ ಸೋಲಿಸಿಬಿಟ್ಟರು. ಹೀಗಾಗಿ ಭಾರತ ತಂಡದ ಈ ಅವಮಾನಕರ ಸೋಲಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಡದೆ ಹೊರಗೆ ಕೂರಿಸಿದ ನಿರ್ಧಾರದ ಬಗ್ಗೆ ನೀವು ಏನು ಹೇಳುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.